ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅರಮದನ್. ಫ್ರೆಂಡ್ಸ್, ಒಂದು ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇತ್ತು. ಆ ಅಪ್ಡೇಟ್ ಬಗ್ಗೆನೇ ಇವತ್ತು ಈ ವಿಡಿಯೋ. ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಏನಿದೆ, ನಮ್ಮ ಕರ್ನಾಟಕ ಸರ್ಕಾರ ದಿನ ಬೆಳಗಾಯಿತು ಅಂತಂದ್ರೆ ಯಾವ ರೂಲ್ಸ್ ರೆಗ್ಯುಲೇಷನ್ ಅನ್ನ ತಂದಿರುತ್ತೆ, ಏನು ತಿದ್ದುಪಡಿನ ತಂದಿರುತ್ತೆ ಅನ್ನೋದು ಯಾರು ಕೂಡ ಊಹೆನೂ ಮಾಡಿರೋದಕ್ಕಾಗಲ್ಲ. ಯಾಕಂತಂದ್ರೆ ಆ ತರ ಇದೆ. ಇವತ್ತಿನ ಇದರಲ್ಲಿ ಇವ್ರು ಮಾಡ್ತಾ ಇರೋ ಒಂದೊಂದು ರೂಲ್ಸ್ ರೆಗ್ಯುಲೇಷನ್ಗೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲನೂ ತತ್ತರಿಸಿ ಹೋಗ್ತಾ ಇದ್ದಾರೆ. ಇವರಿಗೆ ಅದೆಲ್ಲನೂ ಬೆಳವಣಿಗೆ ಆಗ್ತಿರೋದು, ಜನಗಳು ಕಷ್ಟ, ಜನಗಳ ಬಗ್ಗೆ ಇವರು ಹೊರಗಡೆ ಬಂದು ಫೀಲ್ಡ್ಗೆ ಬಂದು ಚೆಕ್ ಮಾಡಿದ್ರೆ ಇವರಿಗೆ ಅದೆಲ್ಲನೂ ನಾಲೆಡ್ಜ್ ಅನ್ನೋದು ಬರುತ್ತೆ. ಇವರು ಅಷ್ಟೆಲ್ಲನೂ ತಗೊಳ್ಳಲ್ಲ, ಇವರು ದುಡ್ಡಿಂದ ಓಡ್ತಾ ಇದ್ದಾರೆ. ಇವ್ರಿಗೆ ಕಾನ್ಸೆಪ್ಟ್ ಇರೋದು ಒಂದೇನೇನೆ, ದುಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಇವತ್ತು ಒಂದು ಮುಖ್ಯವಾದ ಅಪ್ಡೇಟ್ ಅಂತ ಹೇಳಿದೆ. ಏನಂತ ಅಂದ್ರೆ, ಇನ್ನು ಮುಂದೆ ನೀವು ಯಾವುದೇ ಒಂದು ಆಸ್ತಿಯನ್ನ ಮಾರಾಟ ಮಾಡಬೇಕಾದ್ರೂ ಕೂಡ, ಖರೀದಿ ಮಾಡಬೇಕಾದ್ರೂ ಕೂಡ ನಿಮಗೆ ಮಸ್ಟ್ ಅಂಡ್ ಶುಡ್ ಈ ನಿಯಮಗಳನ್ನ ನೀವು ಪಾಲನೆ ಮಾಡಲೇಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋದೇ ಇಲ್ಲ. ಆ ಥರ ನಮ್ಮ ಸ್ಟೇಟ್ ಗೌರ್ನಮೆಂಟ್ ಮತ್ತು ಸೆಂಟ್ರಲ್ ಗೌರ್ನಮೆಂಟ್ ಎರಡೂ ಸೇರಿಕೊಂಡು ಈ ಡೆವಲಪ್ಮೆಂಟ್ ಅನ್ನೋದನ್ನ ಮಾಡಿದ್ದಾರೆ. ಏನಂತಂದ್ರೆ, 30 ಲಕ್ಷ ವ್ಯಾಲ್ಯೂಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಅದಕ್ಕೆ ಪ್ಯಾನ್ ಮತ್ತೆ ಆಧಾರ್ ಕಾರ್ಡ್ ಮಸ್ಟ್ ಅಂಡ್ ಶುಡ್ ಸಬ್ಮಿಟ್ ಆಗಲೇಬೇಕು ಡಾಕ್ಯುಮೆಂಟು. ಕಾವೇರಿ 2ನಲ್ಲಿ ಡಿಜಿಟಲ್ ಅಪ್ಲೋಡ್ ಮತ್ತೆ ಸ್ವದೃಢೀಕರಣ ಅನಿವಾರ್ಯ. ಆಗ ಸೆಲ್ಫ್ ಡಿಕ್ಲರೇಷನ್ ಅನ್ನೋದೊಂದು ಅಲ್ಲಿ ಬರಲೇಬೇಕು. ಇವರು ನೀವು ಪ್ಯಾನು ಮತ್ತೆ ಆಧಾರ್ ಕಾರ್ಡ್ ಎಲ್ಲನೂ ಸಬ್ಮಿಟ್ ಮಾಡಿದ್ದಾದ್ಮೇಲೆ ಅದು ವೆರಿಫೈ ಆಗುತ್ತೆ. ಕಾವೇರಿ 2ಗೆ ನೀವು ಏನು ಅಪ್ಲೋಡ್ ಮಾಡ್ತೀರಾ ಅದೆಲ್ಲನೂ ವೆರಿಫೈ ಆದಮೇಲೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾಕಂತಂದ್ರೆ ಇದನ್ನ ಈ ಬೇನಾಮಿ ಆಸ್ತಿಗಳು ಏನಿತ್ತು ಆ ಬೇನಾಮಿ ಆಸ್ತಿಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿಬಿಟ್ಟು ಈ ಹೊಸ ನಿಯಮನ್ನ ಜಾರಿಗೆ ತಂದಿದ್ದಾರೆ. ತುಂಬಾನೇ ಒಳ್ಳೆಯದು ಇದು. ಯಾಕಂತಂದ್ರೆ ಜನಗಳಿಗೆ ಒಂದು ಈ ಬೇನಾಮಿ ಆಸ್ತಿ ದೇಶದ್ರೋಹ ಏನು ಮಾಡ್ತಾ ಇದ್ರು ಅದನ್ನ ಅಲ್ಪ ಸ್ವಲ್ಪ ಆದ್ರೂ ಅವಾಯ್ಡ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಓಕೆ ಫ್ರೆಂಡ್ಸ್, ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಕರ್ನಾಟಕದಲ್ಲಿ 30 ಲಕ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ಆಸ್ತಿ ಖರೀದಿ ಅಥವಾ ಮಾರಾಟ, ಬೈಯಿಂಗ್ ಆರ್ ಸೆಲ್ಲಿಂಗ್ ಮಾಡಲು ಉದ್ದೇಶಿಸುವವರು ತಮ್ಮ ಪ್ಯಾನ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆ, ವಿಳಾಸ, ಇಮೇಲ್, ಫಾರಂ ನಂಬರ್ 60 ಹಾಗೂ ಡೇಟ್ ಆಫ್ ಬರ್ತ್ ಎಲ್ಲ ವಿವರಗಳನ್ನು ಕಾವೇರಿ 2ನಲ್ಲಿ ಸಬ್ಮಿಟ್ ಮಾಡಲೇಬೇಕು. ಆ ಕಾವೇರಿ 2ನಲ್ಲಿ ನೋಂದಣಿಗಾಗಿ ಈ ಸ್ವದೃಢೀಕರಣವನ್ನು ಆದಮೇಲೆ ನೀವೇನು ಕಾವೇರಿ 2ಗೆ ಅಪ್ಲೋಡ್ ಮಾಡ್ತೀರಾ ಅದು ವೆರಿಫಿಕೇಶನ್ ಆಗುತ್ತೆ. ವೆರಿಫಿಕೇಶನ್ ಆಗಿ ಅಲ್ಲಿ ಅಪ್ರೂವ್ಡ್ ಅಂತ ಬಂದರೆ ಆಮೇಲೆ ಮಾತ್ರನೇ ರಿಜಿಸ್ಟ್ರೇಷನ್ನು. ಒಂದೊಂದು ನೋಡಿ ಯಾವ್ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಮೊದಲಿಗೆಲ್ಲ ರಿಜಿಸ್ಟ್ರೇಷನ್ ಡಿ ತಗೋ, ಡ್ರಾಫ್ಟ್ ರೆಡಿ ಮಾಡಿಸ್ಕೊ, ಹೋಗು ರಿಜಿಸ್ಟ್ರೇಷನ್ ಮಾಡ್ಕೊ. ಆಮೇಲೆ ಏನಾಯಿತು, ಈ ಚಲನ್ ಅಂತ ಬಂತು. ಆ ಚಲನ್ದು ಅಪ್ಲೋಡ್ ಮಾಡಬೇಕು, ಚಲನ್ ಕ್ರಿಯೇಟ್ ಮಾಡಿಸ್ಬೇಕು, ಆಮೇಲೆ ಶೆಡ್ಯೂಲ್ ಕೊಡ್ತಾರೆ. ಆ ಶೆಡ್ಯೂಲ್ಗೆ ಹೋಗ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇವಾಗ ಅದು ಇದಿಲ್ಲ. ನಿಮಗೆ ಐಟಿಗೆ ಹೋಗಿ ಐಟಿಯಲ್ಲೆಲ್ಲ ವೆರಿಫೈ ಆಗಿ ಅಲ್ಲೆಲ್ಲ ಇದಾಗಬೇಕು ಅಂತಂದ್ರೆ ದಿನಗಳೇ ಟೈಮ್ ತಗೊಳುತ್ತೆ. ಯಾಕಂತಂದ್ರೆ ಈ ಹೊಸ ನಿಯಮ ಏನಿದೆ, ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಅನ್ನೋದು ಮಾಡಂಗಿಲ್ಲ. ಮಾಡಿದ್ರೆ ರಿಜಿಸ್ಟ್ರೇಷನ್ ಆಗಲ್ಲ, ರಿಜೆಕ್ಟ್ ಆಗುತ್ತೆ. ಓಕೆ, ಈ ದಾಖಲೆಗಳು ಏನು ಇದೆ, ಈ ದಾಖಲೆಗಳನ್ನೆಲ್ಲನೂ ಸಬ್ಮಿಟ್ ಮಾಡಿದ್ದಾದ್ಮೇಲೆ
ನಿಮಗೆ ಒಂದು ಅಪ್ರೂವಲ್ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದ ಆದ್ಮೇಲೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಆಗುತ್ತೆ. ಯಾಕಂದ್ರೆ ಈ ಹೊಸ ನಿಯಮ ಏನಿದೆ, ಈ ಹೊಸ ನಿಯಮನ ನಾವೇನಾದ್ರೂ ಪಾಲನೆ ಮಾಡಿಲ್ಲ ಅಂತ ಅಂದ್ರೆ ಅದನ್ನ ನೋಂದಣಿ ಕೂಡ ಇವರು ತಡೆ ಹಿಡಿಯೋ ರೈಟ್ಸ್ ಒಬ್ಬ ಸಬ್ ರಿಜಿಸ್ಟ್ರಿಗೆ ಇರುತ್ತೆ. ಈ ಹೊಸ ಕಾನೂನಿನ ಪ್ರಕಾರ ನೋಂದಣಾಧಿಕಾರಿಗಳಿಗೆ ಹೆಚ್ಚಿನ ಹೊಣೆಗಾರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಯಾವುದೇ ದಾಖಲೆಗಳಲ್ಲಿ ಏನಾದರೂ ಲೋಪದೋಷ ಕಂಡು ಬಂತು ಅಂತಂದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ಅದು ಕೂಡ ಫುಲ್ ರೈಟ್ಸ್ ಅನ್ನ ಒಬ್ಬ ಸಬ್ ರಿಜಿಸ್ಟರ್ಡ್ಗೆ ಕೊಟ್ಟಾಗಿದೆ. ಈ ನಿಯಮದಲ್ಲಿ ಅನೇಕ ದ್ವಂದ್ವ ಪರಿಸ್ಥಿತಿಗಳು ಅಂತ್ಯ ಹಾಡೋ ಕಾಲ ಬಂದಿದೆ ಅಂತಲೇ ಈ ಹೊಸ ನಿಯಮದ ಪ್ರಕಾರ ಅನ್ಸುತ್ತೆ. ಯಾಕಂತ ಅಂದ್ರೆ ಅವರೇನಾದ್ರೂ ಖರೀದಿದಾರರಾಗ್ಬೋದು ಅಥವಾ ಮಾರಾಟಗಾರರಾಗ್ಬೋದು ನಿಜವಾದ ಮಾಹಿತಿಯನ್ನು ನೀಡದೆ ಫೇಕ್ ಇನ್ಫಾರ್ಮೇಶನ್ ಏನಾದರೂ ಕೊಟ್ಟಿತ್ತು ಅಂತ ಅಂದ್ರೆ ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಅನ್ನ ರಿಜೆಕ್ಟ್ ಮಾಡ್ಬೋದು. ಯಾಕಂತಂದ್ರೆ ಈ ಇನ್ಫಾರ್ಮೇಶನ್ ಅನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಮಸ್ಟ್ ಅಂಡ್ ಶುಡ್ ಅವರು ರವಾನೆ ಮಾಡಲೇಬೇಕು. ಕಾವೇರಿ 2 ಇಂದ ಅಲ್ಲಿ ವೆರಿಫೈಡ್ ಆಗೇನೇನೆ ಆಮೇಲೆ ಬರೋದು. ಈ ನಮ್ಮ ನೋಂದಣಿ ಮಹಾಪರಿವೀಕ್ಷಕರು ಏನಿದ್ದಾರೆ ನಮ್ಮ ಕೆ ದಯಾನಂದ್ ಸಾಹೇಬ್ರು, ಈ ಕ್ರಮವನ್ನ ಪಾರದರ್ಶಕತೆ ಮತ್ತೆ ಶಿಸ್ತು ಸಾಧಿಸಲು ಶಕ್ತಿಯುತ ಹಾದಿಯಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ತಮ್ಮ ವೈಯಕ್ತಿಕ ಮಾಹಿತಿಯನ್ನ ಕೊಟ್ಟು ಪ್ರತಿಯೊಬ್ಬರು ಕೂಡ ಈ ಹೊಸ ನಿಯಮಕ್ಕೆ ಸಹಕರಿಸಿ ಅಂತಂದೇಳಿ ನಮ್ಮ ಕಮಿಷನರ್ ದಯಾನಂದ್ ಸಾಹೇಬ್ರು ಹೇಳ್ತಿದ್ದಾರೆ. ಯಾಕಂತಂದ್ರೆ ಆ ಆಸ್ತಿ ಸಂಬಂಧಿತ ಮಾಹಿತಿ ಆಗ್ಬೋದು, ವ್ಯವಹಾರದ ಪ್ರಕಾರ ಆಗ್ಬೋದು, ಸ್ಥಳ ಆಗ್ಬೋದು, ಶ್ರೇಣಿ ಆಗ್ಬೋದು, ಮಾರಾಟಗಾರ ಮತ್ತು ಖರೀದಿದಾರರ ಸಹಿ ಆಗ್ಬೋದು, ಇವೆಲ್ಲ ವಿವರಗಳನ್ನ ಕೂಡ ನಾವಲ್ಲಿ ಸಬ್ಮಿಟ್ ಮಾಡಿರ್ತೀವಿ. ಅದರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಮೋಸ, ಬೇನಾಮಿ ಆಸ್ತಿಗಳು ಬೇರೆಯವ್ರ ಹೆಸರಲ್ಲಿ ರಿಜಿಸ್ಟರ್ ಮಾಡೋದು ಇವೆಲ್ಲನೂ ಹೋಗ್ಬಿಡುತ್ತೆ. ಈ ಎಲ್ಲ ಅಂಶಗಳು ಕೂಡ ಡಿಜಿಟಲ್ ರೂಪದಲ್ಲೇನೆ ನಿಮಗೆ ಸಂಗ್ರಹ ಆಗೋದು. ಈಗಿನಿಂದ ಈ ಎಲ್ಲ ದಾಖಲೆಗಳು ಕಾಗದದೊಳಗೆ ಮಾತ್ರವಲ್ಲದೆ ಡಿಜಿಟಲ್ ರೂಪದಲ್ಲಿಯೂ ಸೇವ್ ಆಗಿರುತ್ತದೆ. ಅದನ್ನ ಯಾವಾಗ ಬೇಕಂದ್ರೂ ಕೂಡ ನೀವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ ಅನ್ನ ಡಿಪಾರ್ಟ್ಮೆಂಟ್ ತಗೊಳ್ಬೋದು. ಈ ಡಾಕ್ಯುಮೆಂಟ್ ಸೇವ್ ಮಾಡಿ ಅದಕ್ಕೆ ಯಾರಿಗೂ ಲೀಕ್ ಆಗದೆ ಒಂದು ಸೆಕ್ಯೂರಿಟಿ, ದೃಢೀಕರಣ ಮತ್ತೆ ಶಿಸ್ತು ಇರುವಂತಹ ತಂತ್ರಜ್ಞಾನದ ಸಿದ್ಧಾಂತದತ್ತ ಒಂದು ಹೆಜ್ಜೆಯನ್ನ ನಮ್ಮ ಈ ಗವರ್ನೆನ್ಸ್ ಮಾಡೆಲ್ ಅಂತ ಏನ್ ಹೇಳ್ತೀವಿ ಅದು ಒಂದು ಹೆಜ್ಜೆ ಮೇಲಕ್ಕೇನೆ ಇಟ್ಟಿದೆ ಅಂತಲೇ ಹೇಳಬೇಕು. ಯಾಕಂತಂದ್ರೆ ಇನ್ನು ಯಾವುದೇ ಸ್ಟೇಟಲ್ಲೂ ಕೂಡ ಈ ತರ ಒಂದು ಫಾಸ್ಟ್ ಪ್ರೋಗ್ರೆಸ್ ಆಗ್ತಾ ಇಲ್ಲ. ಇಲ್ಲಿ ಅಷ್ಟು ಫಾಸ್ಟ್ ಆಗಿ ಎಲ್ಲ ನಡೀತಾ ಇದೆ. ಯಾಕಂತಂದ್ರೆ ಈ ಹೊಸ ನಿಯಮದಿಂದ ಏನು ಪಾರದರ್ಶಕತೆ ಅಂತ ಏನು ಹೇಳ್ತೀವಿ, ಯಾಕಂತಾರೆ ಕನ್ನಡಿ ಇದ್ದ ಹಾಗೆ ಸಾರ್ವಜನಿಕರ ಮೇಲೆ ವಿಶ್ವಾಸ ಕಂಡುಕೋಬೇಕು. ಯಾಕಂದ್ರೆ ಈ ಬೇನಾಮಿ ಆಸ್ತಿನ ತಡೆಗಟ್ಟಬೇಕು ಅಂತಂದೇಳೇನೆ ಈ ಹೊಸ ನಿಯಮನ ತಂದಿರೋದು. ಯಾಕಂದ್ರೆ ಇದು ಉದ್ದೇಶಿತವಾಗಿ ಕಾಣದ ಸಮಸ್ಯೆಗಳ ಪರಿಹಾರವಾಗಿ ಭವಿಷ್ಯದ ಆಸ್ತಿ ವ್ಯವಹಾರಗಳಿಗೆ ಮಾದರಿ ಆಗಬೇಕು ಅಂತಲೇ ಮಾನ್ಯ ಮಹಾಪರಿವೀಕ್ಷಕರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಈ ಮಾರಾಟವಾದ ನಂತರ ಪ್ರತಿಯೊಬ್ಬರಿಗೂ ಕೂಡ ಅದರದ್ದು ಡಾಕ್ಯುಮೆಂಟ್ ಏನೆಲ್ಲನೂ ನೀವು ಇದು ತಗೊಳ್ಬೋದು. ಅದೆಲ್ಲ ಕೂಡ ಇವತ್ತು ನೀವು ಆ ಡಾಕ್ಯುಮೆಂಟನ್ನು ನೀವು ಪ್ರತಿಯೊಂದು ಡಾಕ್ಯುಮೆಂಟಲ್ಲಿ ಏನೇನು ಸಬ್ಮಿಟ್ ಮಾಡಿತ್ತು ಅದೆಲ್ಲ ಡಾಕ್ಯುಮೆಂಟನ್ನು ಕೂಡ ನೀವು ತಗೊಳ್ಬೋದು. ಆ ಥರ ಪ್ರತಿಯೊಂದು ಡಾಕ್ಯುಮೆಂಟು ಅಲ್ಲಿ ಸೇವ್ ಆಗಿರುತ್ತೆ. ನೀವೇನು